ಶ್ರೀನಿವಾಸನೇ ಶೇಷಾದ್ರಿಗಿರಿವಾಸ ಶ್ರೀರಮಣನೇ ಶ್ರೀಚಕ್ರ ಶ್ರೀಶಂಖಭೂಷಿತನೇ ಆತ್ಮಾಯ ದೇಹಾಯ ಆರಾಧನೆ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ನಮ್ಮ ಮುಳಬಾಗಿಲು ತಾಲೂಕಿನ ಕರ್ನಾಟಕ ರಕ್ಷಣಾ ವೇದಿಕೆ ಮುಳಬಾಗಿಲು ತಾಲೂಕಿನ ಅಧ್ಯಕ್ಷರಾಗಿರುವಂಥ ಹುಸೇನ್ ಸರ್ ಅವರು, ನಾನು ಹುಸೇನ್ ಸರ್ ಅವರಿಗೆ ಕೋರ್ತಾ ಇದ್ದೇನೆ. ಅದೇ ರೀತಿಯಾಗಿ ಇದ್ದಾರೆ, ಅವ್ರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಅದೇ ರೀತಿಯಾಗಿ ನಮ್ಮ ಯಾವತ್ತೂ ಕೂಡ ನಮ್ಮ ಶಾಲೆಗೆ ಸಹಕಾರ ಸಹಾಯವನ್ನ ನೀಡ್ತಾ ಪ್ರೋತ್ಸಾಹವನ್ನ ಕೊಡ್ತಾ ಬಂದಿರುವಂತ ನಮ್ಮ ಈ ಮುಡಿನೂರಿನ ಗಣ್ಯರಾಗಿರುವಂತ ಮಂಜುನಾಥ್ ಸರ್ ಅವರು, DMS ಮಂಜು ಸರ್ ಅವರು ಬಂದಿದ್ದಾರೆ. ಅವ್ರಿಗೂ ಕೂಡ ನಾನು ಹೃತ್ಪೂರ್ವಕವಾದಂತ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಅದೇ ರೀತಿಯಾಗಿ ನಮ್ಮ ಮುಡಿಯನೂರು ಗ್ರಾಮ ಪಂಚಾಯಿತಿಯ ಮಾಜಿ ಸದಸ್ಯರು ಆಗಿರುವಂತವರು, ಜೊತೆಗೆ ನಮಗೆ ಯಾವತ್ತೂ ಕೂಡ ಶೈಕ್ಷಣಿಕವಾಗಿ ಯಾವುದೇ ರೀತಿಯಾದಂತ ಬೆಂಬಲ ಬಂದಾಗಲೂ ಕೂಡ ನಮಗೆ ಜೊತೆಗೆ ನಿಲ್ಲುವಂತವರು, ಯಾವತ್ತು ಹಿತವನ್ನ ಬಯಸುವಂತವರು ಈ ಊರಿನ ಗಣ್ಯರು ಆಗಿರುವಂತ ಶಂಕರಾಚಾರ್ಯ ಸರ್ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವ್ರಿಗೂ ಕೂಡ ನಾನು ಹೃತ್ಪೂರ್ವಕವಾದಂತ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಈ ಕಾರ್ಯಕ್ರಮದಲ್ಲಿ ಏನು ಇವತ್ತು ನಿಮಗೆ ಬೈಂಡ್ ಅನ್ನು ಕೊಡುವಂತ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೇವೆ. ಆ ಆಟೋ ಚಾಲಕರ ಘಟಕದ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂತ ಮುನ್ರಾಜು ಸರ್ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವ್ರಿಗೂ ಕೂಡ ನಾನು ಹೃತ್ಪೂರ್ವಕವಾದಂತ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಅದೇ ರೀತಿಯಾಗಿ ನಮ್ಮ ಶ್ರೀ ಆರ್ಮುಗಂ ಸರ್ ಅವರು ಕೂಡ ಆಟೋ ಚಾಲಕರ ಘಟಕದ ಪ್ರಧಾನ ಗೌರವ ಅಧ್ಯಕ್ಷರಾಗಿರುವಂತವರು, ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಹೃತ್ಪೂರ್ವಕವಾದಂತಹ ಸ್ವಾಗತವನ್ನ ನಾನು ಕೋರ್ತಾ ಇದ್ದೇನೆ. ಆಟೋ ಚಾಲಕರ ಸಂಘದ ಒಂದು ಖಜಾಂಚಿಗರಾಗಿರುವಂತಹ ಅಕ್ಮಲ್ ಖಾನ್ ಸರ್ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವ್ರಿಗೂ ಕೂಡ ನಾನು ಹೃತ್ಪೂರ್ವಕವಾದಂತಹ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಬಹಳ ಈ ಮೊನ್ನೆ ನಮ್ಮ ಸ್ಕೂಲ್ ಡೇ ನಡಿಬೇಕಾದಾಗ್ಲೂ ಕೂಡ NG ನ್ಯೂಸ್ನವರು ಬಹಳ ಕಾರ್ಯಕ್ರಮ ಮುಗಿಯುವವರೆಗೂ ಕೂಡ ನಮ್ಮ ಜೊತೆಗೆ ಇದ್ದು ಬಹಳ ಯಶಸ್ವಿ ಕಾರ್ಯಕ್ರಮವನ್ನ SP ನ್ಯೂಸ್ ಅವರು ಬಂದು ಗೌತಮ್ ಸರ್ ಅವರು ಬಂದು ಈ ಕಾರ್ಯಕ್ರಮವನ್ನ ಅವತ್ತು ಕೂಡ ಯಶಸ್ವಿ ಮಾಡಿದ್ರು. ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವ್ರಿಗೂ ಕೂಡ ನಾನು ಹೃತ್ಪೂರ್ವಕವಾದಂತ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಬಹಳ ಮುಖ್ಯವಾಗಿ ಇನ್ನೊಬ್ರು ನಮ್ಮನ್ನ ಅರವಿಂದ್ ಅವ್ರನ್ನ ಮೈಕೆಲ್ ಅಂತ ಕೂಡ ಕರೀತಾರೆ. ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವ್ರಿಗೂ ಕೂಡ ಹೃತ್ಪೂರ್ವಕವಾದಂತ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರಾಗಿರುವಂತ ನಂಜುಂಡಸ್ವಾಮಿ ಅವರು ಬಂದಿದ್ದಾರೆ. ಅವ್ರಿಗೂ ಕೂಡ ನಾನು ಹೃತ್ಪೂರ್ವಕವಾದಂತ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಅದೇ ರೀತಿಯಾಗಿ ನಮ್ಮ ಶಾಲೆಯ ಹಿರಿಯ ಶಿಕ್ಷಕರಾಗಿರುವಂತ ಶ್ರೀನಿವಾಸ್ ಗೌಡ ಸರ್ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವ್ರಿಗೂ ಕೂಡ ನಾನು ಹೃತ್ಪೂರ್ವಕವಾದಂತ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಶಾಲಾ ಎಲ್ಲಾ ಶಿಕ್ಷಕ ವರ್ಗದವರು, ಸೌಭಾಗ್ಯ ಮೇಡಮ್, ಆಶಾ ಮೇಡಮ್ ಅವರು, ಸುಧಾಕರ್ ಅವರು ಮತ್ತು ನಮ್ಮ ಎಲ್ಲ ವಿದ್ಯಾರ್ಥಿಗಳು ಕೂಡ ಈ ಕಾರ್ಯಕ್ರಮಕ್ಕೆ ನೀವು ಬಂದಿದ್ದೀರಿ. ಹಾಗೆ ನಾನು ಎಲ್ಲ ಸಿಬ್ಬಂದಿ ವರ್ಗದವರನ್ನು ಮತ್ತು ಊರಿನ ಎಲ್ಲ ಹಿರಿಯರನ್ನು ನಾನು ಮತ್ತೊಮ್ಮೆ ಸ್ವಾಗತವನ್ನ ಕೋರ್ತಾ ಸ್ವಾಗತ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೇನೆ. ನಮ್ಮ ಮುಖ್ಯ ಅತಿಥಿಗಳಾಗಿರುವಂತ ಹುಸೇನ್ ಸರ್ ಅವರು ಕರ್ನಾಟಕ ರಕ್ಷಣಾ ವೇದಿಕೆ ಮುಳಬಾಗಿಲನ್ನ ತಾಲೂಕು ಅಧ್ಯಕ್ಷರಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅವರ ಕಾರ್ಯ ಹೇಗಪ್ಪ ಅಂದ್ರೆ ಪಾದರಸದಂತೆ, ಇಲ್ಲೇ ಅಂತಲ್ಲ, ಮುಳಬಾಗಿಲೇ ಅಂತಲ್ಲ. ಇವತ್ತು ಮುಡಿನೂರು ನ್ಯಾಷನಲ್ ಹೈಸ್ಕೂಲ್, ಮಹಾತ್ಮ ಗಾಂಧಿ ನ್ಯಾಷನಲ್ ಹೈಸ್ಕೂಲು ಮಕ್ಕಳಿಗೆ ಇವತ್ತು ಎಕ್ಸಾಮ್ ಪ್ಯಾಡನ್ನು ನೀಡಲು ನಮ್ಮ ಮುಳಬಾಗಿಲು ಕರ್ನಾಟಕ ರಕ್ಷಣಾ ವೇದಿಕೆ ಮುಳಬಾಗಿಲು ತಾಲೂಕು ಅಧ್ಯಕ್ಷರಾದ ಹುಸೇನ್ ಸಾಹೇಬರು ಬಂದವರೆ. ಅದೇ ರೀತಿ ನಮ್ಮ ಹಿರಿಯರಾದಂಥ ವೆಂಕಟೇಶ್ ಅಣ್ಣವರು, ಶಂಕರಾಚಾರ್ಯ ಅವರು ಮತ್ತು ನಮ್ಮ ಹಿರಿಯರು ಮುನ್ರಾಜು, ನಮ್ಮೂರು ನಮ್ಮ ಏನಪ್ಪ ನಮ್ಮ ಕ್ಲಾಸ್ಮೇಟ್ ಇದೀನಾ ಮುನ್ರಾಜ್ ಅವರು ಬಂದಿದ್ದಾರೆ. ಎಲ್ರಿಗೂ ಅಭಿನಂದನೆ ತಿಳಿಸ್ತಾ ಇದ್ದೀನಿ. ಅದೇ ರೀತಿ ಹೈಸ್ಕೂಲ್ ಮಕ್ಕಳಿಗೆ ಏನು ಅಂತ ಹೇಳೋದಂದರೆ, ಇವತ್ತಿನ ದಿವಸ ನಿಮಗೊಂದು 10ನೇ ತರಗತಿ ಅಂದರೆ ನಿಮಗೊಂದು ಮೊದಲನೇ ಹೆಜ್ಜೆ ಇದ್ದಂಗೆ, ಒಂದು ಮೆಟ್ಲು. ನೀವು ಧೈರ್ಯವಾಗಿ ಅದನ್ನು ಹತ್ತಬೇಕು ನೀವು. ಯಾಕಂದರೆ ಇನ್ನು ಹಿಂದೆ ಮುಂದೆ ನಿಮ್ಮ ಜೀವನದಲ್ಲಿ ಇದೊಂದು ಅದ್ಭುತವಾದಂಥ ಒಂದು 10ನೇ ತರಗತಿ ಎಕ್ಸಾಮು.
ಇದನ್ನು ನೀವು ಧೈರ್ಯದಿಂದ ಎದುರಿಸಬೇಕು. ಇದು ನಿಮ್ಮ ಮುಂದಿನ ಜೀವನದಲ್ಲೇ ತುಂಬ ಅನುಕೂಲ ಆಗುತ್ತೆ. ಒಂದು PUC ಆಗಲಿ ಡಿಗ್ರಿ ಆಗಲಿ ಯಾವುದೇ ಒಂದು ಮಾಡೋದಕ್ಕೆ. ಈ ಕಾರ್ಯಕ್ರಮಕ್ಕೆ ಬಂದಿರುವಂಥ ನಮ್ಮ ಹುಸೇನ್ ಅವ್ರಿಗೂ ಮತ್ತು ಎಲ್ರಿಗೂ ಧನ್ಯವಾದ ತಿಳಿಸ್ತಾ ಹೇಳ್ತಾ ಇದ್ದೀನಿ. ನನಗೆ ಸ್ವಲ್ಪ ಗಂಟೆನೂ ಪ್ರಾಬ್ಲಮ್ ಇದೆ, ಮಾತಾಡೋಕ್ಕಾಗ್ತಾ ಇಲ್ಲ. ಮುಳಬಾಗಿಲು ತಾಲೂಕಿನ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದಾರೋ, ಆ ಕೆಲಸ ಮಾಡ್ತಾ ಇರೋದ್ರ ಜೊತೆಗೆ ಸಾಮಾಜಿಕ ಒಂದು ಸಮಸ್ಯೆಗಳಿಗೆ ಎಲ್ಲೆಲ್ಲಿ ಕಾಣಿಸ್ಕೊಳ್ಳುತ್ತೋ ಅಲ್ಲೇ ಅವರು ಮುಂಚೂಣಿಯಲ್ಲಿ ಇರ್ತಾರೆ ಅಂತ ನಾನು ಆವಾಗಲೇ ಹೇಳಿದೆ. ಈ ಕೊಡುವಂಥದ್ದು ಯಾರು ಬೇಕಾದರೂ ಕೊಡ್ಬೋದು. ಒಂದು ಮಾತು ಬರುತ್ತೆ, ಮಾಡಿ ಕೆಟ್ಟವರು ಮನವಿಲ್ಲದೆ, ನೀಡಿ ಕೆಟ್ಟವರು ನಿಜವಿಲ್ಲದೆ, ಮಾಡುವ ನೀಡುವ ನಿಜ ಗುಣ ಉಳ್ಳಡೆ ಕೂಡಿಕೊಂಡಿಪ್ಪ ನಮ್ಮ ಕೂಡಲ ಸಂಗಮ ದೇವ. ಕೊಡೋದು ಎಷ್ಟು ಕೊಡ್ತೀನಿ ಅಂತ ಅದೇನು ಹೇಳ್ತಾರೆ, ಸೊಡರೆಣ್ಣೆ ತೀರಿದರೆ ಕೊಡನೆತ್ತಿ ಹೊಯ್ಯುವರೆ ಅಂತ. ಶ್ರೀಮಂತಿಕೆ ಇದೆ ಅಂತ ನಾನು ಸುಮ್ಮನೆ ಸುರಿತೀನಿ ಅಂದರೆ ಅದು ಮನಸ್ಸಿಲ್ಲದೆ ಮಾಡೋ ದಾನ ವ್ಯರ್ಥ ಆಗುತ್ತೆ. ಆದರೆ ಅವ್ರ ಗುಣ ಎಂಥದ್ದು ಅಂದರೆ, ನಾವು ಮೊನ್ನೆ ಗಣೇಶನ 2-3 ವರ್ಷದಿಂದನೂ ಕೂಡ ಹೋಗಿ ಅವ್ರನ್ನ ಭೇಟಿಯಾದಾಗ, ಶಾಲೆಗೆ ಒಂದು ಗಣೇಶನ ಒಂದು ಮೂರ್ತಿ ಬೇಕು ಅಂತ ಕೇಳಿದಾಗ, ಸರ್ ನೀವೇನು ಯೋಚನೆ ಮಾಡಬೇಡಿ, ನಾನಿದ್ದೀನಿ, ತಗೊಂಡು ಹೋಗಿ ಅಂತ ಹೇಳಿ ಒಂದೇ ಕೆಲಸ ಅಲ್ಲ, ಅವರು ಪ್ರತಿ ವರ್ಷವೂ ಕೂಡ ನಮ್ಮ ಶಾಲೆಗೆ ಬರ್ತಾರೆ, ಮಕ್ಕಳಿಗೆ ಒಂದು ಹಿತನುಡಿಗಳನ್ನು ಆಡ್ತಾರೆ. ಜೊತೆಗೆ ಅವರು ಯಾವತ್ತೂ ಕೂಡ ಮಕ್ಕಳಿಗೆ ಒಂದು ಶ್ರೇಯಸ್ಸನ್ನು ಬಯಸ್ತಾರೆ. ಅದು ಅವರೊಂದು ದೊಡ್ಡ ಗುಣ. ನಿಮಗೆ ಗೊತ್ತಿರಲಿ, ಹುಸೇನ್ ಸರ್ ಅವರು ಮಾತೃಭಾಷೆ ಇದೆಯಲ್ಲ ಉರ್ದು, ಅವರ ಮಾತೃಭಾಷೆ, ಮನೆಯಲ್ಲಿ ಮಾತಾಡುವಂಥ ಮಾತೃಭಾಷೆ ಇದೆಯಲ್ಲ ಉರ್ದು. ಕನ್ನಡ ಮಾತಾಡ್ತಾರೆ, ಕೇಳಿದ್ರಲ್ಲ ನೀವೇ. ಹಾಂ, ಮಾತಾಡುವಂಥ ಮಾತುಗಳು ಎಷ್ಟು ಚೆನ್ನಾಗಿರುತ್ತೆ ಕನ್ನಡ ಅಂದರೆ, ಆ ಮಾತುಗಳು ಬಹಳ ಸ್ವಚ್ಛ ಮತ್ತು ಸ್ಪಷ್ಟ. ಅದು ಯಾಕೆ ಆ ಮಾತುಗಳು ಬರುತ್ತೆ ಅಂದರೆ, ನಾನು ಹೇಳ್ತೀನಿ, ಈ ಸ್ತುತಿಸುವ ತುಟಿಗಳಿದೆಯಲ್ಲ, ಮಾತಾಡುವ ಮಾತುಗಳಿದೆಯಲ್ಲ, ಈ ತುಟಿಯಲ್ಲಿ ಬರುವಂಥ ಮಾತುಗಳಿಗಿಂತ ಮನಸ್ಸು ಬಹಳ ಮುಖ್ಯ. ಆ ಮನಸ್ಸು ಇರುವಂಥ ವ್ಯಕ್ತಿ ಅಂದರೆ ಹುಸೇನ್ ಸರ್ ಅವರು. 1000 ಮಾತುಗಳನ್ನು ಮಾತಾಡಬಹುದು, ಮನಸ್ಸಿನಲ್ಲಿದೆಯಾ ಅದು ಬಹಳ ಮುಖ್ಯ. ಆದರೆ ಆ ವ್ಯಕ್ತಿ ಅಂತಹ ದೊಡ್ಡ ವ್ಯಕ್ತಿಗಳು. ಇದು ಮುಳಬಾಗಿಲು ತಾಲೂಕಿನಲ್ಲಿ ನಾನು ನೋಡಿದ ಹಾಗೆ ಕೊರೋನಾ ಸಮಯದಿಂದ ಹಿಡಿದು ಆಹಾರದ ಕಿಟ್ಗಳನ್ನು ವಿತರಣೆ ಮಾಡಿದ್ರು, ಔಷಧಿಗಳನ್ನು ವಿತರಣೆ ಮಾಡಿದ್ರು, ಎಲ್ಲಾದರೂ ನಿರ್ಗತಿಕರು ಬಡವರು ಇದ್ದಾಗ ಹೋಗಿ ಸಹಾಯ ಮಾಡಿದ್ರು, ಎಲ್ಲಾದರೂ ಅನ್ಯಾಯ ನಡೆದಾಗ ಮೊದಲು ಅವರು ನಿಂತ್ಕೊಳ್ತಾರೆ, ಸಮಸ್ಯೆ ಪೂರ್ಣ ಬಗೆಹರಿಯವರೆಗೂ ಅವ್ರ ಮನೆಗೆ ಹೋಗೋದಿಲ್ಲ. ಅಷ್ಟೊಂದು ಬದ್ಧತೆಯನ್ನು ಕಾಪಾಡಿಕೊಂಡು ಬಂದವರು ಅವರು. ಹಾಗಾಗಿ ಇಲ್ಲಿ ಧರ್ಮ ಜಾತಿ ಯಾವುದೂ ಕೂಡ ನಮಗೆ ಮುಖ್ಯ ಆಗೋದಿಲ್ಲ, ಅದನ್ನು ಇಟ್ಕೊಳ್ಬಾರ್ದು. ಅವ್ರ ಹತ್ರ ಅದು ಇಲ್ಲವೇ ಇಲ್ಲ. ಕುವೆಂಪುರವರು ಪಂಚಸೂತ್ರಗಳನ್ನು ಹೇಳ್ತಾರೆ, ಮನುಜ ಮತ, ವಿಶ್ವಪಥ, ಸರ್ವೋದಯ, ಸಮನ್ವಯ, ಪೂರ್ಣ ದೃಷ್ಟಿ ಇತ್ತು ಅಂದರೆ ಮನುಷ್ಯ ಎಲ್ಲಿದ್ದರೂ ಕೂಡ ರಾಜನಾಗಿ ಮೆರೀತಾನೆ. ಹಾಗಾಗಿ ಆ ಕುವೆಂಪುರವ್ರು ಹೇಳುವಂಥ ಪಂಚಸೂತ್ರಗಳಿದೆಯಲ್ಲ, ಅನುಸರಣೆ, ಪಾಲನೆ ಮುಖ್ಯ. ನಾನು ಬಾಯಲ್ಲಿ ಹೇಳೋದಲ್ಲ, ಪಾಲನೆ ಬಹಳ ಮುಖ್ಯ. ಅದನ್ನು ಬಹಳ ಚೆನ್ನಾಗಿ ಮಾಡ್ತಾರೆ ನಮ್ಮ ಹುಸೇನ್ ಸರ್ ಅವರು. ಹಾಗಾಗಿ ನಾನು ಯಾವಾಗಲೂ ಹೇಳ್ತಿರ್ತೀನಿ, ಇರಿಗೇಟ್ ದ ಸೋಲ್ ಬಿಫೋರ್ ಯು ಇರಿಗೇಟ್ ದ ಸಾಯಿಲ್ ಅಂತ. ಭೂಮಿಗೆ ನೀರು ಉಣಿಸೋ ಮೊದಲು ನಿಮ್ಮ ಹೃದಯಕ್ಕೆ ನೀರು ಉಣಿಸ್ಕೊಳ್ಳಿ ಅಂತ. ಅಂದರೆ ಮನಸ್ಸು ಸ್ವಚ್ಛವಾಗಿದ್ದಾಗ ಮಾತ್ರನೇ ಸಮಾಜ ಉದ್ಧಾರದ ಮಾತುಗಳನ್ನು ನಮ್ಮಲ್ಲಿ ಬರೋಕ್ಕೆ ಸಾಧ್ಯ. ಇಲ್ಲದಿದ್ದರೆ ಮಾತುಗಳಿಗೆ ಬೆಲೆ ಇಲ್ಲ. ಹಾಗಾಗಿ ಒಳ್ಳೆಯ ಕಾರ್ಯಗಳನ್ನು ಮಾಡ್ತಾ, ಪ್ರತಿ ಸಾರಿಯೂ ವಿದ್ಯಾರ್ಥಿಗಳಿಗೆ ಹುರಿದುಂಬಿಸ್ತಾ, ಬೆನ್ನನ್ನು ತಡ್ತಾ ಒಳ್ಳೆಯ ಕಾರ್ಯಗಳನ್ನು ಮಾಡ್ತಾರೆ. ಕನ್ನಡಕ್ಕೆ, ಕನ್ನಡ ನಾಡಿಗೆ, ಕನ್ನಡ ನುಡಿಗೆ, ಸಂಸ್ಕೃತಿಗೆ ಎಲ್ಲಾದರೂ ಅಪಚಾರ ಆದರೆ ಮುಂಚೂಣಿಯಲ್ಲಿ ನಿಂತು ಅವರು ಹೋರಾಟವನ್ನು ಮಾಡ್ತಾರೆ. ಬಹಳ ಮೆಚ್ಚುಗೆ ಮತ್ತು ಸ್ತುತ್ಯಾರ್ಹವಾದಂಥ ಒಂದು ಕಾರ್ಯವನ್ನು ಅವರು ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷರಾಗಿ ಅವರು ಮಾಡ್ತಾ ಇದ್ದಾರೆ. ಇದು ನಮ್ಮ ತಾಲೂಕಿನ ಸೌಭಾಗ್ಯ ಅಂತ ನಾನು ಭಾವಿಸ್ಕೊಳ್ತೀನಿ. ಹಾಗಾಗಿ ದಾನ ಗುಣ ಇದೆ ನೋಡಿ, ಅವರು ಯಾವುದೇ ಒಂದು ಸಂದರ್ಭದಲ್ಲಿ ಹೋಗಿ ಕೇಳಿದಾಗೂ ಕೇಳುವಂಥ ದಾನದ ಗುಣ ಬಹಳ ಮುಂಚೂಣಿಯಲ್ಲಿ ನಿಲ್ಲುತ್ತೆ. ಅದರಲ್ಲೂ ವಿದ್ಯೆಗೆ ನಾವು ಕೊಡುವಂಥ ಪ್ರೋತ್ಸಾಹ ಇದೆಯಲ್ಲ, ಆ ವಿದ್ಯೆಗೆ ಮಕ್ಕಳಲ್ಲಿ ಒಂದು ಜ್ಞಾನ ಬೆಳಿಬೇಕಂತ ನಾವು ಎರಡನ್ನು ತಿಳ್ಕೊಬೇಕು. ಮಕ್ಕಳೇ, ಎಜುಕೇಷನ್ ಅಂದರೆ ಕಲ್ಚರ್ನ ಬಿಟ್ಟು ಎಜುಕೇಷನ್ ಇಲ್ಲ, ಎಜುಕೇಷನ್ ಬಿಟ್ಟು ಕಲ್ಚರ್ ಇಲ್ಲ. ಕಲ್ಚರ್ ಈಸ್ ದಟ್ ಹೋಲ್ ಕಾಂಪ್ಲೆಕ್ಸ್ ವಿಚ್ ಇನ್ಕ್ಲೂಡ್ಸ್ ನಾಲೆಡ್ಜ್, ಬಿಲೀಫ್, ಆರ್ಟ್, ಮಾರಲ್, ಲಾ, ಕಸ್ಟಮ್ಸ್ ಆ್ಯಂಡ್ ಎನಿ ಅದರ್ ಅಕ್ವೈರ್ಡ್ ಬೈ ಮ್ಯಾನ್ ಆಸ್ ದಿ ಮೆಂಬರ್ ಆಫ್ ದಿ ಸೊಸೈಟಿ ಅಂತ. ಅಂದರೆ ಶಿಕ್ಷಣಕ್ಕೆ ಬೆಲೆ ಯಾವಾಗ ಬರುತ್ತೆ ಅಂದರೆ, ಸುಮ್ಮನೆ ನಾವು ಶಿಕ್ಷಣ ಇಷ್ಟುದ್ದ ಓದಿದ್ದೀನಿ ಅಂದರೆ ಬೆಲೆ ಬರೋದಿಲ್ಲ ಮಕ್ಕಳೇ. ಶಿಕ್ಷಣಕ್ಕೆ ಯಾವಾಗ ಅಂದರೆ ಸಂಸ್ಕಾರ ಅದರೊಳಗೆ ಬೆರೆತರೆ ಮಾತ್ರ ಸಮಾಜದ ಉದ್ಧಾರ ನಾವು ನೋಡೋಕ್ಕೆ ಸಾಧ್ಯ. ತಂದೆ ತಾಯಿಗಳ ಒಂದು ನಾವು ಪಾಲನೆ ಮಾಡ್ತೀವಿ ಅನ್ನುವಂಥ ಗುಣ ಬೆಳೆಯೋದಕ್ಕೆ ಸಾಧ್ಯ. ಹಾಗಾಗಿ ನಮ್ಮಲ್ಲಿ ವಿದ್ಯೆಯ ಜೊತೆಗೆ
ವಿನಯ, ಸಂಸ್ಕೃತಿ, ಸಂಸ್ಕಾರವನ್ನು ಬೆಳೆಸ್ಕೊಳ್ಳುವಂಥ ಕಾರ್ಯವನ್ನು ನೀವು ಮಾಡಬೇಕು. ಆ ಪ್ರೋತ್ಸಾಹ ಕೊಡೋದಕ್ಕಾಗಿಯೇ ಇವತ್ತು ಆ ವೇದಿಕೆ ಮೇಲೆ ಹಿರಿಯರು ಕೂತ್ಕೊಂಡ್ರು. ಹಾಗಾಗಿ ಇದನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಓದು ಅನ್ನುವಂಥದ್ದು, ಓದಿನ ಜೊತೆಗೆ ಸಂಸ್ಕಾರ ಅನ್ನೋದನ್ನು ಬೆಳೆಸ್ಕೊಂಡು ಸಮಾಜಮುಖಿಯಾಗಿ ನಾಳೆ ನೀವು ಕೂಡ ದೊಡ್ಡವರಾಗ್ರಿ ಅಂತ ಹೇಳ್ತಾ ಬಯಸ್ತಾ, ಇವತ್ತಿನ ಕಾರ್ಯಕ್ರಮಕ್ಕೆ ಬಂದು ಮಾತಾಡಿದಂಥ ಎಲ್ಲ ಹಿರಿಯರಿಗೂ ಕೂಡ ಮುಖ್ಯ ಅತಿಥಿಗಳಿಗೂ ಕೂಡ ನಾನು ವಂದನೆಗಳನ್ನು ಅರ್ಪಿಸ್ತಾ, ಇವತ್ತು ಬಹಳ ಮುಖ್ಯವಾಗಿ ನಿಮಗೆ ಒಂದು ಏನು ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಬಹಳ ಉತ್ಕೃಷ್ಟ ಮಟ್ಟದಲ್ಲಿರುವಂತಹ ಒಂದು ಬೈಂಡನ್ನು ಕೊಡ್ತಾ ಇದ್ದಾರೆ. ಅವ್ರು ಹೇಳಿದ್ರು, ಆವಾಗಲೇ ಮಾತಾಡ್ತಾ ಒಂದು ಮಾತು ಹೇಳಿದ್ರು, ಏನಪ್ಪ ಅಂದ್ರೆ ಬೈಂಡ್ ಹೇಗಿದೆ ಅಂದರೆ ಬೇರೆಯವ್ರು ಕಾಪಿ ಮಾಡೋಕ್ಕೂ ಆಗಲಿಲ್ಲ, ಅದು ನಾವು ನಮ್ಮದೇ ಆದಂಥ ಒಂದು ಯೂನಿಕ್ ಇರಬೇಕು ಅನ್ನುವಂಥ ಒಂದು ಆಶಯವನ್ನು ಇಟ್ಕೊಂಡು ಅವರು ಬಹಳ ಚೆನ್ನಾಗಿ ಮಾಡ್ಕೊಂಡು ಬಂದಿದ್ದಾರೆ. ಅದು ನಮ್ಮ ಶಾಲೆ ವಿದ್ಯಾರ್ಥಿಗಳಿಗೆ ಕೊಟ್ಟು ಹಾರೈಸ್ತಾ ಇದ್ದಾರೆ, ಅವ್ರು ಶುಭ ಹಾರೈಸ್ತಾ ಇದ್ದಾರೆ ಪರೀಕ್ಷೆಗೆ. ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ನಾವು ಅದರ ಸಾಧನೆ ಕಡೆಗೆ ಹೆಜ್ಜೆ ಹಾಕೋಣ ಅಂತ ಹೇಳ್ತಾ, ಈಗ ಅವರು ಆ ಬೈಂಡನ್ನು ವಿತರಣೆ ಮಾಡುವಂಥ ಕಾರ್ಯಕ್ರಮವನ್ನು ನಡೆಸಿಕೊಡ್ಬೇಕು ಅಂತ ಅವರಲ್ಲಿ ಅಧ್ಯಕ್ಷ ಆಗಿರ್ತಕ್ಕಂಥ ಸನ್ಮಾನ್ಯ ಹುಸೇನ್ ಸರ್ ಅವರು ಹಾಗೂ ಈ ಊರಿನ ಹಿರಿಯರಾಗಿರ್ತಕ್ಕಂಥ ವೆಂಕಟೇಶಪ್ಪನವರು, ಶಂಕರಾಚಾರ್ಯ ಸರ್ ಅವರು, ಮಂಜುನಾಥ್ ಸರ್ ಅವರು ಹಾಗೂ ನಮ್ಮ ಶಾಲೆಯ ಹಿರಿಯ ವಿದ್ಯಾರ್ಥಿ ಮುನ್ರಾಜು ಸರ್. ಬಹುಶಃ ಮುನ್ರಾಜು ಸರ್ ಇವತ್ತು ನಾವೆಲ್ಲರೂ ಇಲ್ಲಿ ಸೇರೋದಕ್ಕೆ ಅವರೇ ಕಾರಣ, ಮೂಲ. ಒಂದು 8-10 ದಿನದಿಂದ ಫೋನ್ ಮಾಡೋದು ನನಗೆ ಬೆಳಗ್ಗೆಯಿಂದ ಸಂಜೆವರೆಗೂ. ಯಾಕಂದರೆ ಒಂದು ಶಾಲೆ ಹೆಡ್ ಮಾಸ್ಟರ್ ಅಂತಂದಾಗ ಪೇರೆಂಟ್ಸ್ ಕಡೆಯಿಂದನೋ ಇಲ್ಲ ಸರ್ಕಾರ ಕಡೆಯಿಂದನೋ ಇಲ್ಲ ಮ್ಯಾನೇಜ್ಮೆಂಟ್ ಕಡೆಯಿಂದನೋ ಎಲ್ಲೋ ಒಂದು ಕಡೆಯಿಂದ ನನಗೆ ಫೋನ್ಗಳು ಬರ್ತಾನೆ ಇರುತ್ತೆ. ಅವ್ರನ್ನ ಕಾಲ್ನ ನಾನು ರಿಜೆಕ್ಟ್ ಮಾಡಿದೆ. ನನಗೆ ಸಾಕಾಗಿರ್ತದೆ. ಒಂದು ಸಂಜೆ ಬಹುಶಃ 6-7 ಗಂಟೆ ಇರಬೇಕು. ಒಂದು 10 ದಿನದಿಂದ ಒಂದು 4 ಕಾಲ್ ಮಾಡಿದೆ, ರಿಸೀವ್ ಮಾಡಲಿಲ್ಲ. ಆಮೇಲೆ ಕೊನೆಗೆ ರಿಸೀವ್ ಮಾಡಿದೆ. ಸರ್ ನಾನು 4-5 ಕಾಲ್ ಮಾಡಿದೆ, ನೀವು ರಿಸೀವೇ ಮಾಡಲಿಲ್ಲ. ಸರ್ ನನಗೆ ಗೊತ್ತಾಗಲಿಲ್ಲ, ನನಗೆ ಸಾಕಾಗಿದ್ದು, ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ ಹೇಳಿ ಸರ್ ಅಂತಂದೆ. ಆಮೇಲೆ ಪರಿಚಯ ಮಾಡ್ಕೊಂಡ್ರು ಅವರು. ನಾನು ಮುಡಿನೂರವರೇ ಸರ್ ಮೂಲ, ನಾನು ವಾಸ ಇರೋದು ಮುಳುಬಾಗ್ಲು. ನಾನು ನಿಮ್ಮ ಶಾಲೆಯ ಹಿರಿಯ ವಿದ್ಯಾರ್ಥಿ. ನಮ್ಮ ಮಕ್ಕಳಿಗೆ ಒಂದಷ್ಟು ಬೈಂಡಿಂಗ್ ಕೊಡಬೇಕು, ಎಕ್ಸಾಮಿನೇಷನ್ ಪ್ಯಾಡ್ನಿಗೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅಂದ್ಕೊಂಡಿದ್ವಿ. ಅದಕ್ಕೆ ಹುಸೇನ್ ಸಾಹೇಬ್ರನ್ನ ನಾವು ಕೇಳ್ಕೊಂಡಿದ್ವಿ. ಅವರು ಡೇಟ್ ತೊಗೊಳ್ಳಿ ಅಂತ ಹೇಳಿದ್ರು ಸರ್ ಅಂತಂದು. ದಯವಿಟ್ಟು ಸರ್ ನೀವು ಯಾವಾಗಾದರೂ ಬನ್ನಿ, ಏಕೆಂದರೆ ನಮ್ಮ ಮಕ್ಕಳಿಗೆ ಎಲ್ಲ ರೀತಿಯ ಸಹಕಾರನೂ ಬೇಕು, ಎಲ್ಲರ ಬೆಂಬಲನೂ ಬೇಕು, ವಿಶ್ವಾಸನೂ ಬೇಕು. ಹಾಗಾಗಿ ನೀವು ಬನ್ನಿ ಸರ್ ಅಂತ ಹೇಳಿದೆ. ಆಮೇಲೆ ಸಂಜೆ ಅದರ ಬೆಳಿಗ್ಗೆ ಅನ್ಕೋತೀನಿ ಬಹುಶಃ ಹುಸೇನ್ ಸಾಹೇಬ್ರು ಫೋನ್ ಮಾಡಿದ್ರು, ಸರ್ ಬರಬೇಕು ಅಂದ್ಕೊಂಡಿದ್ದೀವಿ, ಮಕ್ಕಳಿಗೆ ಎಕ್ಸಾಮ್ ನಡೀತಾ ಇದೆ, ನಾನು ಎಕ್ಸಾಮ್ ಆದಮೇಲೆ ಬರ್ತೀನಿ ಸರ್ ಅಂತಂದರು. ಎಷ್ಟು ಅವ್ರಿಗೆ ಸಮಾಜದ ಬಗ್ಗೆ ಕಾಳಜಿ ಅಂತ ಹೇಳಿದ್ರೆ, ಮಕ್ಕಳ ನೋಡಿ, ಈ ನಮ್ಮ ದೇಶದಲ್ಲಿ ಕರ್ನಾಟಕ ಶ್ರೇಷ್ಠವಾದಂಥ ನಾಡು. ಎಲ್ಲ ಧರ್ಮ ಜಾತಿ ಜನ ಬದುಕ್ತಾ ಇರ್ತಕ್ಕಂಥ ಒಂದು ರಾಜ್ಯ, ಸಂಪದ್ಭರಿತವಾದಂಥ ರಾಜ್ಯ. ಹಾಗಾಗಿ ನಮ್ಮ ನಾಡಿನ ನೆಲ ಜಲ ಇವೆಲ್ಲವನ್ನು ಕಾಪಾಡಲಿಕ್ಕೆ ಹಲವಾರು ಸಂಘಟನೆಗಳು ಅಸ್ತಿತ್ವದಲ್ಲಿವೆ. ಅವುಗಳಲ್ಲಿ ನಮ್ಮ ರಕ್ಷಣಾ ವೇದಿಕೆಯು ಕೂಡ ಬಂದು. ಬಹುಶಃ ನಾನು ಇಲ್ಲಿ ಬಂದ ಮೇಲೆ ಗಮನಿಸಿದ್ದು, ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಮುಳುಬಾಗಿಲಲ್ಲಿ ನಮ್ಮ ಕೋಲಾರ ಜಿಲ್ಲೆಯಲ್ಲೇ ಅತ್ಯಂತ ಪ್ರಬಲವಾದಂಥ ಒಂದು ಕನ್ನಡ ಚಳುವಳಿ ಸಂಘಟನೆ ಅದು. ಹಾಗಾಗಿ ನಮ್ಮ ಸಮಾಜದಲ್ಲಿ ಸಾಕಷ್ಟು ಜನ ಬಡವರಿರ್ತಾರೆ, ನಿರ್ಗತಿಕರಿರ್ತಾರೆ, ಅನಾಥರಿರ್ತಾರೆ, ಅಸಹಾಯಕರಿರ್ತಾರೆ, ಕೈಲಾಗದೇ ಇರ್ತಕ್ಕಂಥ ಜನ ಇರ್ತಾರೆ. ಬಹುಶಃ ಹುಸೇನ್ ಸಾಹೇಬ್ರವರ ಆ ಸಂಘಟನೆಯ ಕಾರ್ಯವನ್ನು ನನ್ನಲ್ಲಿ ಒಂದು ಗ್ರೂಪ್ ಇದೆ. ಯಾಕಂದರೆ ಹೆಡ್ ಮಾಸ್ಟರ್ ನನಗೆ ಒಂದು ಗ್ರೂಪ್ ಇದೆ, ಅವ್ರದ್ದು ಗ್ರೂಪ್ ಮಾಡಿದ್ದಾರೆ, ಆ್ಯಡ್ ಮಾಡಿದ್ದಾರೆ. ಅದರಲ್ಲಿ ಪ್ರತಿದಿನ ಅವ್ರು ಎಲ್ಲೇ ಪ್ರೋಗ್ರಾಮ್ ಆದರೂ ಕೂಡ ನೋಡ್ತಾ ಇರ್ತೀನಿ, ವಾಚ್ ಮಾಡ್ತಾ ಇರ್ತೀನಿ. ಅದನ್ನು ಗಮನಿಸಿದೆ. ಆ ಕೊರೋನಾ ಬಂದಾಗ ಜನಸಾಮಾನ್ಯರ ಕಣ್ಣೀರನ್ನು ಒರೆಸಿದ್ದು, ಜೊತೆಗೆ ನಮ್ಮ ಮುಳುಬಾಗಿಲು ನಗರದಲ್ಲಿ ರಸ್ತೆಗಳ ರಿಪೇರಿಗಳಿರ್ಬೋದು, ಉದ್ಯಾನವನ ಇರ್ಬೋದು, ರಾಮ ಮಂದಿರಗಳಿರ್ಬೋದು, ಅಥವಾ ಆಸ್ಪತ್ರೆ ಅವ್ಯವಹಾರಗಳಿರ್ಬೋದು, ಹೀಗೆ ಸರ್ಕಾರದ ಎಲ್ಲ ಇಲಾಖೆಗಳ ಜೊತೆಯಲ್ಲಿ ನಿಕಟವಾದಂಥ ಬಾಂಧವ್ಯವನ್ನು ಇಟ್ಕೊಳ್ಳೋದ್ರ ಮುಖಾಂತರ ಜಾತಿ, ಧರ್ಮ, ಪಕ್ಷ ಇವೆಲ್ಲವನ್ನು ಮರೆತು ಸಮಾಜಮುಖಿಯಾಗಿ ನಿಂತು ಸಮಾಜದ ಏಳಿಗೆಯಾಗಿ ದುಡಿತಾ ಇರ್ತಕ್ಕಂಥ ಹಿರಿಯನಕ್ಕಿಂತ ಕಿರಿಯ ಚೇತನ ನಮ್ಮ ಹುಸೇನ್ ಸಾಹೇಬರು. ಸೊ ಹಾಗಾಗಿ ಅವರು ಯಾವುದೇ ಪಕ್ಷಕ್ಕೆ ಸೀಮಿತ ಅಲ್ಲ, ಯಾವುದೇ ಸಂಘಟನೆಗೆ ಸೀಮಿತ ಅಲ್ಲ, ಮನುಷ್ಯತ್ವಕ್ಕೆ, ಮಾನವೀಯತೆಗೆ, ಅಸಹಾಯಕರಿಗೆ ಕಣ್ಣೀರನ್ನು ಒರೆಸ್ತಕ್ಕಂಥ ಕೆಲಸವನ್ನು ಅವ್ರು ಮಾಡ್ತಾ ಇದ್ದಾರೆ. ಅವರಿಂದ ಲಕ್ಷಾಂತರ ಜನನೂ ಕೂಡ ಬರುವಂಥ ಜನರಿದ್ದಾರೆ. ಹಾಗಾಗಿ ಮಕ್ಕಳ ಇವತ್ತು ನಾವೆಲ್ಲರೂ ಕೂಡ ನಾವು ಸಮಾಜಕ್ಕಾಗಿಯೇ ಬದುಕಬೇಕು. ಅವ್ರು ಹೇಳಿದ್ರು ಮಾತಾಡ್ತಾ, ನಾವು ಯಾರು ಕೂಡ ಶಾಶ್ವತ ಅಲ್ಲ, ನಮ್ಮ ಸಾಧನೆಗಳು ಮಾತ್ರ ಶಾಶ್ವತ. ನಾವೆಲ್ಲರೂ ಕೂಡ ಇತಿಹಾಸದಲ್ಲಿ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರ ಬದುಕನ್ನು, ಜೀವನವನ್ನು, ಆದರ್ಶವನ್ನು ಓದ್ತೀವಿ. ಅವರೆಲ್ಲರೂ ಕೂಡ ಅದೇ ದೃಷ್ಟಿಯಲ್ಲಿ ಇಟ್ಕೊಂಡು ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದಂಥವರು.
ಹಾಗಾಗಿ ಈ ಭೂಮಿ ಮೇಲೆ ನಮ್ಮ ಹೆಸರು ಚಿರುವಾಗಿ ಉಳ್ಕೋಬೇಕು ಅಂದರೆ, ಶಾಶ್ವತವಾಗಿ ಉಳ್ಕೋಬೇಕು ಅನ್ನೋದಾದರೆ ಮನುಷ್ಯಮುಖಿಯಾದಂಥ ಕೆಲಸವನ್ನು ನಾವು ಮಾಡಬೇಕಾಗುತ್ತೆ, ಸಮಾಜಮುಖಿಯಾದಂಥ ಕೆಲಸವನ್ನು ನಾವು ಮಾಡಬೇಕಾಗುತ್ತೆ. ಎಲ್ಲಿಯವರೆಗೂ ಸಮಾಜ ಅಸ್ತಿತ್ವದಲ್ಲಿರುತ್ತೋ, ಎಲ್ಲಿಯವರೆಗೂ ಮಾನವ ಕುಲ ಅಸ್ತಿತ್ವದಲ್ಲಿರುತ್ತೋ ಅಲ್ಲಿವರೆಗೂ ಈ ಜನಾಂಗ ನಮ್ಮ ಕೆಲಸವನ್ನು, ನಮ್ಮ ಸಾಧನೆಯನ್ನು ಮೆಲುಕಾಗ್ತಾ ಇರುತ್ತೆ. ನಮ್ಮ ಪಠ್ಯಪುಸ್ತಕಗಳಲ್ಲಿ ನಾವು ಅದನ್ನೇ ಕಲಿತಾ ಇರ್ತಕ್ಕಂಥದ್ದು. ಅರ್ಥ ಆಯ್ತಾ ಮಕ್ಕಳ? ಸೊ ಹಾಗಾಗಿ ನಾನು ಎಲ್ಲೋ ಒಂದು ಕಡೆ ಒಂದು ಆದರ್ಶವಾದಂಥ ಒಂದು ಉದಾಹರಣೆಗಳನ್ನ ನಾನು ಎಲ್ಲ ಮೊಬೈಲ್ನಲ್ಲಿ ಗಮನಿಸಿದೆ. ಆ ಒಂದು ಕಥೆನ ನಿಮ್ಗೆ ಒಂದು 2 ನಿಮಿಷ ಹೇಳ್ಬಿಟ್ಟು ನಾನು ಮುಗಿಸ್ಬಿಡ್ತೀನಿ. ಮಕ್ಕಳ ರೋಡಲ್ಲಿ ಒಂದು ಹುಡುಗ ಬರ್ತಾ ಇರ್ತಾನೆ, ಒಂದು 15-16 ವರ್ಷದ ಹುಡುಗ ಬರ್ತಾ ಇರ್ತಾನೆ, ಸುಂದರವಾದಂಥ ಯುವಕ. ಅವನು SSLC ಟಾಪರು. ಇಡೀ ನಮ್ಮ ಏನು CBSE ಇದೆಯಲ್ಲ ಅದಕ್ಕೆ ಸುಪೀರಿಯರ್. ಅವನು ಅತ್ಯುನ್ನತವಾದಂಥ ರಾಷ್ಟ್ರ ಮಟ್ಟದಲ್ಲಿ ಅತ್ಯುತ್ತಮವಾದಂಥ ಅಂಕಗಳನ್ನ ತೆಗೆದುಕೊಂಡಿರ್ತಕ್ಕಂಥ ಮಗು. ಆ ಮಗು ರೋಡಲ್ಲಿ ನಡ್ಕೊಂಡು ಬರ್ತಾ ಇರುತ್ತೆ. ಆ ಕಡೆ ಎದುರುಗಡೆಯಿಂದ ಯಮಧರ್ಮರಾಯ ಬರ್ತಾ ಇರ್ತಾನೆ. ಯಮಧರ್ಮರಾಯನಿಗೆ ಸಿಕ್ಕಾಪಟ್ಟೆ ಆಯಾಸ ಆಗೋಗಿರುತ್ತೆ, ದಾಹ ಆಗಿರುತ್ತೆ. ಸರಿ ನಡ್ಕೊಂಡು ಬರ್ತಾ, ಈ ಕಡೆಯಿಂದ ಈ ಮಗು ಹೋಗ್ತಾ ಇದೆ, ಆ ಕಡೆಯಿಂದ ಯಮಧರ್ಮರಾಯ ಬರ್ತಾ ಇದ್ದಾರೆ. ಬಂದ್ಬಿಟ್ಟು ಆ ಮಗುನ ಕರೀತಾ, ಮಗು ಬಾಪ ಇಲ್ಲಿ, ಎಲ್ಲಿಗೆ ಹೋಗ್ತಾ ಇದೀಯ ನೀನು ಅಂತ ಆ ಮಗುನ ಯಮಧರ್ಮರಾಯ ಪ್ರಶ್ನೆ ಮಾಡ್ತಾನೆ. ಆ ಮಗು, ನನಗೆ ಯಾಕೋ ಬೇಜಾರಾಗ್ತಾ ಇದೆ, ನಾನು ನಡ್ಕೊಂಡು ಹೋಗ್ತಾ ಇದ್ದೀನಿ ಸರ್ ಅಂತೇಳಿ ಅವ್ರು ಹೇಳಿದ್ರು. ಗೊತ್ತಿಲ್ಲ ಅವ್ರಿಗೆ ಯಮಧರ್ಮರಾಯ ಅಂತ ಮಗುಗೆ. ಸರಿ, ಆ ಮಗುವಿನ ಜ್ಞಾನ, ಅವನ ವಾಕ್ಚಾತುರ್ಯ, ಅವನ ಮಾತಾಡ್ತಕ್ಕಂಥ ಶೈಲಿ, ಅವನಲ್ಲಿರ್ತಕ್ಕಂಥ ಒಳ್ಳೆಯ ಗುಣ, ಇವೆಲ್ಲವನ್ನು ಯೋಚನೆ ಮಾಡಿ ಮಗು ನನಗೆ ದಾಹ ಆಗ್ತಾ ಇದೆ, ನೀರು ತಂದು ಕೊಡ್ತೀನಪ್ಪ ಕುಡಿಯೋಕ್ಕೆ ಅಂತೇಳಿ ಯಮಧರ್ಮರಾಯ ಕೇಳ್ದ. ಆಗಲಿ ಸರ್ ಅಂತೇಳಿ ಆ ಮಗು ಒಂದು ಲೋಟ ನೀರು ತಂದು ಕೊಡುತ್ತೆ. ಯಮಧರ್ಮರಾಯ ನೀರನ್ನೀಗ ಕುಡಿದು ಬಿಡ್ತಾರೆ. ಕುಡಿದ್ಮೇಲೆ ಈ ಮಗು, ನನಗೆ ನನ್ನ ದಾಹವನ್ನು ತಣಿಸಿರ್ತಕ್ಕಂಥದ್ದು, ಹಾಗಾಗಿ ಈ ಮಗುವಿನ ಆಯಸ್ಸು ಮುಗಿದೋಗಿದೆಯಲ್ಲ, ನಾನು ಹೇಗೆ ಇದನ್ನು ಕರ್ಕೊಂಡು ಹೋಗೋದು? ಮೇಲೆ ಭಗವಂತ ಪರಮಾತ್ಮ ಕರ್ಕೊಂಬ ಅಂತೇಳಿ ನನ್ನ ಕಲಿಸ್ಬಿಟ್ಟಿದ್ದಾನೆ, ನಾನು ಕರ್ಕೊಂಡು ಹೋಗಲಿಲ್ಲ, ನನ್ನ ವೃತ್ತಿಗೆ ಅವಮಾನ ಆಗುತ್ತಲ್ಲ ಅಂತೇಳಿ ಅವನು ಕೂಡ ಒಂದು ಕ್ಷಣ ಯೋಚನೆ ಮಾಡ್ತಾನೆ. ಸರಿ, ಯೋಚನೆ ಮಾಡಿಬಿಟ್ಟು, ಮಗು ನಿನ್ನ ಆಯಸ್ಸು ಮುಗಿದೋಗಿದೆ, ನೀನು ಇಲ್ಲಿ ಜಾಸ್ತಿ ಟೈಮು ಇಲ್ಲಿ ಬದುಕೋದಕ್ಕೆ ನಿನಗೆ ಅವಕಾಶ ಇಲ್ಲ. ಆದರೂ ಕೂಡ ಆ ಭಗವಂತನ ಇಚ್ಛೆಯನ್ನು ಮೀರಿ ನಿನಗೆ ಒಂದು 5 ನಿಮಿಷ ಬದುಕೋಕೆ ಅವಕಾಶ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಒಂದು ಬುಕ್ನಿಗೆ ಆ ಮಗು ಕೊಡ್ತಾನೆ. ಕೊಟ್ಬಿಟ್ಟು ಆ ಬುಕ್ನಿಗೆ ಒಂದೊಂದೇ ಪೇಜ್ ತೆಗಿ ಅಂತೇಳಿ ಯಮಧರ್ಮರಾಯ ಮಗುವಿಗೆ ಆಜ್ಞೆ ಮಾಡ್ತಾನೆ. ಆ ಮಗು ಮೊದಲನೇ ಪೇಜ್ ತೆಗೆಯುತ್ತೆ. ಆ ಮೊದಲನೇ ಪೇಜ್ ತೆಗೆದ ತಕ್ಷಣ ಅದರಲ್ಲಿ ಒಬ್ಬ ವ್ಯಕ್ತಿಯ ಚಿತ್ರ ಇರುತ್ತೆ. ಅವನು ಸಿಕ್ಕಾಪಟ್ಟೆ ಬಡವ, ಅದೇ ಅವ್ರ ಊರಿನ ಒಬ್ಬ ಮುಖ್ಯ ವ್ಯಕ್ತಿ, ಅವನು ಬಡವಾಗಿರ್ತಾನೆ. ಅವಾಗ ಆ ಮಗುನಿಗೆ ಕೇಳಿದ, ಮಗು ಮೊದಲನೇ ಪೇಜಲ್ಲಿ ಏನಿದೆ ಅಂತೇಳಿ ಕೇಳ್ತಾನೆ ಯಮಧರ್ಮರಾಯ. ಆವಾಗ ಒಬ್ಬ ವ್ಯಕ್ತಿ ಚಿತ್ರ ಇದೆ, ಅವನು ಬಡವ ಅಂತೇಳಿ ಹೇಳ್ತಾನೆ. ಆಗ ಅವನು ಬಡವನಾಗಿದ್ದಾನಲ್ಲ, ಅವನನ್ನು ನಾನು ಒಬ್ಬ ದೊಡ್ಡ ಶ್ರೀಮಂತ ಮಾಡಬೇಕು, ಒಂದು ಒಳ್ಳೆ ಲಾಟ್ರಿ, ಕೋಟ್ಯಾಂತರ ರೂಪಾಯಿ ಲಾಟ್ರಿನಿಗೆ ನಾನು ಹೊಡ್ಸ್ಕೊಡ್ಬೇಕು, ಅವನಿಗೆ ಉಪಕಾರ ಮಾಡಬೇಕು ಅಂದ್ಕೊಂಡಿದ್ದೀನಿ, ನಿನ್ನ ಅಭಿಪ್ರಾಯ ಏನು ಅಂತೇಳಿ ಆ ಮಗುವಿನಿಗೆ ಕೇಳ್ದ. ಅದಕ್ಕೆ ಮಗು ಸುಖಾರಾಮ್ ಒಪ್ಪಲೇ ಇಲ್ಲ. ಅದಕ್ಕೆ ಅವನು ಯೋಗ್ಯ ಅಲ್ಲ, ಅವನು ಶ್ರೀಮಂತ ಮಾಡಬೇಡಿ ಅವನು ಅಂಥೇಳಿ ತಿರಸ್ಕಾರ ಮಾಡಿಬಿಟ್ಟ. ಸರಿ, 2ನೇ ಪೇಜ್ ತೆಗಿ ಅಂತ ಹೇಳ್ತಾರೆ. ಆ 2ನೇ ಪೇಜ್ ಕೂಡ ತೆಗಿತಾರೆ. 2ನೇ ಪೇಜ್ ತೆಗೆದ್ರೆ ದೂರದ ಸಂಬಂಧಿ, ಆ ದೂರದ ಸಂಬಂಧಿ ಚಿತ್ರ ಇದೆ. ಇವ್ರಿಗೂ ಕೂಡ ಈ ಊರಿನ ಮುಖ್ಯಸ್ಥ ಮಾಡಬೇಕು, ಅವನ್ನ ಸಿಂಹಾಸನಕ್ಕೆ ಕೂರಿಸ್ಬೇಕು ಅಂದ್ಕೊಂಡಿದ್ದೀನಿ, ಇದಕ್ಕೆ ನಿನ್ನ ಅಭಿಪ್ರಾಯ ಏನು ಅಂತೇಳಿ ಕೇಳ್ತಾನೆ. ಸರ್, ಇವನನ್ನು ಕೂಡ ರಾಜನಾಗಿ ಮಾಡೋದಕ್ಕೆ ಇವನು ಯೋಗ್ಯ ಅಲ್ಲ, ಇವನು ಅಯೋಗ್ಯ, ಇವನನ್ನು ಹಂಗೆ ಇಟ್ಬಿಡಿ ಅಂತೇಳಿ ಅದನ್ನು ಹೇಳ್ತಾನೆ, ರಿಜೆಕ್ಟ್ ಮಾಡಿಬಿಡ್ತಾನೆ. ಸರಿ, 3ನೇ ಪೇಜ್ ತೆಗಿತಾನೆ. 3ನೇ ಪೇಜಲ್ಲಿ ಏನಿದೆ ಅಂತಂದರೆ, ಅವನು ಕೂಡ ಬಡವನೇ ಆಗಿರ್ತಾನೆ, ಅವನಿಗೊಂದು ಒಳ್ಳೆ ಬಂಗ್ಲೆ ಕಟ್ಕೊಡ್ಬೇಕು ಅಂದ್ಕೊಂಡಿದ್ದೀನಿ, ಬೇಕೋ ಬೇಡವೋ ಅಂತೇಳಿ ಕೇಳ್ತಾನೆ. ಅದು ಕೂಡ ಬೇಡ, ಅವನು ಕೂಡ ಅಯೋಗ್ಯ ಅಂತ ಹೇಳ್ಬಿಡ್ತಾನೆ. 4ನೇ ಪೇಜ್ ತೆಗೆದ್ರೆ ಖಾಲಿ ಹಾಳೆ ಇದೆ. ಆಗ ಯಮಧರ್ಮರಾಯ ಮಗು ಏನು ಹೇಳ್ತಾನೆ, ಮಗು ನೀನು ಬದುಕು ಸ್ಥಿರ ಅಲ್ಲ, ಶಾಶ್ವತ ಅಲ್ಲ, ನಾವೆಲ್ಲರೂ ಕೂಡ ಇಲ್ಲಿ ಅಲ್ಪ ಕಾಲದಲ್ಲಿ ಬದುಕಿರ್ತಕ್ಕಂಥವ್ರು, ನಮ್ಮ ಬಗ್ಗೆ ನಾವು ಯಾವತ್ತಿಗೂ ಕೂಡ ಯೋಚನೆ ಮಾಡಿಲ್ಲ, ನಾವು ಯಾವಾಗಲೂ ಕೂಡ ನಮ್ಮ ಬದುಕು ಅನ್ಯರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀವಿ. ಹಾಗಾಗಿ ನಾವು
ಈ ನಾವು ನಮ್ಮ ಸಾಧನೆಗಳನ್ನ ಈ ಜಗತ್ತು ನೋಡಬೇಕು, ನಮ್ಮ ಸಾಧನೆಗಳನ್ನ ಈ ಜಗತ್ತು ಗಮನಿಸಬೇಕು. ಮನುಷ್ಯನಾಗಿ ಹುಟ್ಟು ಬಂದ ಮೇಲೆ ಈ ಜಗತ್ತಿಗೆ, ಈ ಭೂಮಿಗೆ, ಮಾನವ ಕುಲಕ್ಕೆ ಏನಾದರೂ ಒಂದು ಕೊಡುಗೆನ ನಾವು ಕೊಡಬೇಕು. ನಾವು ಇಷ್ಟು ವರ್ಷ ನಿನ್ನ ಕಳಿಸಿದ್ದೀವಿ. ಈ ಸಮಾಜಕ್ಕೆ, ಈ ದೇಶಕ್ಕೆ, ಈ ಪ್ರಪಂಚಕ್ಕೆ, ಮನುಷ್ಯ ಕುಲಕ್ಕೆ ನಿನ್ನಿಂದ ಏನು ಕೂಡ ಸಹಾಯ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಹಾಗಾಗಿ ನೀನು ಇಲ್ಲಿ ಬದುಕೋದಕ್ಕೆ ನೀನು ಯೋಗ್ಯ ಅಲ್ಲ, ನನ್ನ ಜೊತೆಲಿ ಬಾ ಅಂತೇಳಿ ಕರ್ಕೊಂಡು ಹೋಗ್ಬಿಡ್ತಾನಂತೆ. ಹಾಗಾಗಿ ಮಕ್ಕಳ, ನಾವೆಲ್ಲರೂ ಕೂಡ ಕ್ಷಣಿಕ ಕಾಲ ಯಾವಾಗ ಇರ್ತೀವೋ, ಯಾವ ಕ್ಷಣದಲ್ಲಿ ಹೋಗ್ತೀವೋ ಗೊತ್ತಿಲ್ಲ. ಆದರೆ ಇನ್ನೊಬ್ಬರಿಗೆ ತೊಂದರೆ ಕೊಡಬಾರ್ದು, ಇನ್ನೊಬ್ಬರನ್ನ ಕಣ್ಣೀರನ್ನ ತರಿಸುವಂಥ ಕೆಲಸವನ್ನು ನಾವೆಂದಿಗೂ ಕೂಡ ಮಾಡಬಾರ್ದು. ಅದು ನಮಗೆ ಶ್ರೇಯಸ್ಸು ಕೂಡ ಅಲ್ಲ. ನಾವು ಕಲಿತಕ್ಕಂಥದ್ದು ಇದನ್ನೇ. ನಮ್ಮ ಶಿಕ್ಷಣದಲ್ಲಿ ಮನುಷ್ಯತ್ವ, ಮಾನವೀಯತೆ, ಸಹನೆ, ಕೊಡುವ, ಕೊಳ್ಳುವ, ನೆರೆಹೊರೆಯವರನ್ನು ಪ್ರೀತಿಸ್ತಕ್ಕಂಥ ಗುಣಗಳನ್ನ, ಸಂಸ್ಕಾರಗಳನ್ನ ನಾವು ಕಲಿತ್ಕೊಂಡ್ರೆ ನಮ್ಮ ಸಮಾಜ ಉದ್ಧಾರ ಆಗುತ್ತೆ, ನಮ್ಮ ಸಾಧನೆ ಶಾಶ್ವತವಾಗಿ ಉಳಿಯುತ್ತೆ. ಸೊ ಅದಕ್ಕೆ ಅಂತಹ ಒಂದು ಸಾಧನೆಯನ್ನು ಮಾಡಲಿಕ್ಕೆ ಬಂದಿರತಕ್ಕಂಥ ನಮ್ಮ ರಕ್ಷಣಾ ವೇದಿಕೆ ಎಲ್ಲ ಮುಖಂಡರಿಗೂ, ಈ ಊರಿನ ಗಣ್ಯರಿಗೂ ಶಾಲೆಯ ಪರವಾಗಿ ಕೃತಜ್ಞತೆಗಳನ್ನ ನಾವು ಸಲ್ಲಿಸೋದ್ರ ಮುಖಾಂತರ ಸೊ ಅವ್ರ ಕೊಡುಗೆಯನ್ನು ನಾವೆಲ್ಲರೂ ಕೂಡ ಸ್ವೀಕರಿಸೋಣ. ಮಕ್ಕಳ, ಜೈ ಭುವನೇಶ್ವರಿ ತಾಯಿಗೆ, ಜೈ ಕರ್ನಾಟಕ ಮಾತೆಗೆ, ಜೈ ವಿದ್ಯಾ ಸರಸ್ವತಿ ಮಾತೆಗೆ. ಈ ದಿನ ವಿಶೇಷ ಏನಪ್ಪ ಅಂದ್ರೆ, ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರಾದ ಹುಸೇನ್ ಸಾಹೇಬ್ರು ಬೇರೆ ಕಡೆ ಎಲ್ಲೆಲ್ಲೋ ಕೊಡ್ತಾ ಇದ್ರು ಪುಸ್ತಕ, ಅದು ಇದು ಎಲ್ಲ. ಒಂದಿನ ಹೋಗಿ ಕೂತ್ಕೊಂಡೆ ನಾವು, ಅಣ್ಣ ಈ ಥರ ನಮ್ಮ ಸ್ಕೂಲಲ್ಲಿ ನಾನು ಹುಟ್ಟಿ ಬೆಳೆದಿದ್ದು ಮುಡಿನೂರಲ್ಲಿ, ಓದಿದ್ದು ಮುಡಿನೂರಲ್ಲಿ, ನಮ್ಮ ಸ್ಕೂಲ್ಗೂ ಸಹ ನೀವು ಸಹಕಾರ ಮಾಡ್ಬೇಕಂತ ಕೇಳಿದಾಗ, ಅಯ್ಯೋ ಮಾಡೋಣಪ್ಪ, ನಿನ್ಗಿಂತ ಹೆಚ್ಚ ಅಂತ ಮಾತು ಕೊಟ್ರು. ಮತ್ತೆ ಅದೇ ಥರ ನಮ್ಮ ನಂಜುಂಡ ಸರ್ ಒಂದು ಫೋನ್ ಮಾಡಿದೆ, ಮುಡರಾಜು ನಿಮ್ಗೆ ಯಾವತ್ತಾದ್ರೂ ಅಡ್ಡನೇ ಇಲ್ಲ, ನಿಮ್ಮ ಸ್ಕೂಲ್ ಅದು, ನೀವು ಅದು ಯಾವತ್ತಾದ್ರೂ ಬಂದು ನೀವು ಮಾಡ್ರಿ, ನಾವು ಸಹಕಾರ ಕೊಡ್ತೀವಿ ಅಂದರು. ಅವ್ರಿಗೂ ಧನ್ಯವಾದಗಳು. ಈ ದಿನ ನಮ್ಮದು ಆಟೋ ಚಾಲಕ ಘಟಕ ವತಿಯಿಂದ ಸಾಮಗ್ರಿನ ವಿತರಣೆ ಮಾಡುತ್ತಾ, ವಿಶೇಷ ಏನಪ್ಪ ಅಂದರೆ, ನಮ್ಮ ದೇವ್ಗಂತ ಹೆಚ್ಚು ನರಸಿಂಹ ಅವರು ಇದು ಜಾಸ್ತಿ ಪ್ರೀತಿ ಈ ಸ್ಕೂಲ್, ಮಹಾತ್ಮ ಗಾಂಧಿ ನ್ಯಾಷನಲ್ ಹೈಸ್ಕೂಲ್ ಅಂದರೆ. ಅದು ಎಷ್ಟೋ ಕಾಲೇಜು, ಸ್ಕೂಲು ಎಲ್ಲ ಇರ್ಬೋದು. ಮುಡಿಯನೂರು ಸ್ಕೂಲ್ ಅಂದರೆ ಅವರಿಗೆ ಪ್ರತಿ ವರ್ಷ 1 ಸಲ ಬರೋರು 2 ಸಲ ಬರ್ತಾ ಇದ್ರು, ಇಲ್ಲಿಗೆ ಮಾತ್ರ. ಅವ್ರಿಗೆ ಅಷ್ಟೊಂದು ವಿಶ್ವಾಸ ಇದು. ಆಗಿದ್ದು ಮುಖ್ಯೋಪಾಧ್ಯಾಯರು, ಶಿಕ್ಷಕರು, ವಿದ್ಯಾರ್ಥಿಗಳು ಎಲ್ಲರೂ ಮುಂದಕ್ಕೆ ಚೆನ್ನಾಗಿ ನಡ್ಸ್ಕೊಂಡು ಬರ್ತಾ ಇದ್ರು. ಈಗಲೂ ಸಹ ನಮ್ಮ ಮುಖ್ಯೋಪಾಧ್ಯಾಯರು ಎಲ್ಲ ಅದೇ ತರ ಸಹ ನಡ್ಸ್ಕೊಂಡು ಹೋಗ್ತಾವ್ರೆ ಅಂತ ಎಲ್ಲ ಬಯಸುತ್ತಾ ಅವ್ರಿಗೂ ಸಹ ಧನ್ಯವಾದಗಳು ಮಾಡಿಸ್ತೀನಿ. ವಿತರಣಾ ಕಾರ್ಯಕ್ರಮವನ್ನು ನಮ್ಮ ಹುಸೇನ್ ಸಾಹೇಬ್ರ ಕಡೆಯಿಂದ, ಮತ್ತೆ ವಿಶೇಷ ಏನಪ್ಪ ಅಂದ್ರೆ, ನಮ್ಮ ವೆಂಕಟೇಶ್ ಅಣ್ಣವರು ಮತ್ತೆ ಶಂಕರಣ್ಣವರು, ಮಂಜಣ್ಣವರು ಈ ಕಾರ್ಯಕ್ರಮ ಆಗಿಸೋದಕ್ಕೆ ಅವ್ರಿಗೂ ಸಹ ನಮ್ಮ ಉತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳುತ್ತಾ ಈ 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್.